ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗಲ್ಲಿ ಇವತ್ತು ನಮ್ಮ ಮನೆಗೆ 2 ಪ್ರಾಡಕ್ಟ್ ಇಟ್ಕೊಂಡು ಬಂದಿದ್ದಾರೆ ಇವರು. ಇವಾಗ ಎಲ್ಲ ಕಡೆ ಅಂತೂ ದೀಪಾವಳಿ ಆಫರ್ ನಡೀತಾನೆ ಉಂಟು. ಹಾಗೆ ನಮ್ಮ ಮನೆಗೆ ಕೂಡ 2 ಕುಕ್ಕರನ್ನು ಇವರು ತಗೊಂಡು ಬಂದಿದ್ದಾರೆ. ಒಂದು 3 ಲೀಟ್ರು ಹಾಗೆ ಒಂದು 5 ಲೀಟರಿನ ಕುಕ್ಕರು. ಹೇಗಿದೆ ನೋಡಿ, ಇಲ್ಲಿ ನಾನು 3 ಲೀಟ್ರಿನ ಕುಕ್ಕರ್ ಮತ್ತು 5 ಲೀಟ್ರ್ ಕುಕ್ಕರ್ ತಗೊಂಡೋದಕ್ಕೆ ನಮಗೆ ಸ್ಕ್ರ್ಯಾಚ್ ಕಾರ್ಡಲ್ಲಿ ಈ ಐರನ್ ಬಾಕ್ಸ್ ಕೂಡ ಸಿಕ್ಕಿದೆ. ಹೌದು, ಇದು ಬೆಳ್ಳಾರೆಯಲ್ಲಿ ವಿನಾಯಕ ಎಲೆಕ್ಟ್ರಾನಿಕ್ಸಲ್ಲಿ ನಮಗೆ ಈ ಆಫರ್ ಸಿಕ್ಕಿರುವಂಥದ್ದು. ಸ್ಕ್ರ್ಯಾಚ್ ಕಾರ್ಡು ನಾವೇ ತಗೊಂಡ್ರೆ ನಾವೇ ಉಜ್ಜಿ ನೋಡಲಿಕ್ಕೆ ಕೂಡ ಅದರಲ್ಲಿ ಐರನ್ ಬಾಕ್ಸ್ ಬಂದದ್ದು ನಿಮಗೆ. ಈಗ ನಾನು ನೋಡಿ 3 ಲೀಟರ್ನ ಕುಕ್ಕರನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿದೆ. ಇದು ಫುಲ್ ಸ್ಟೀಲ್ ಕುಕ್ಕರ್ ನಾವು ತಗೊಂಡದ್ದು. ಇದರ ತಳಭಾಗ ಅಂತೂ ತುಂಬ ದಪ್ಪಾಗಿ ಚೆನ್ನಾಗಿದೆ, ಅಂದರೆ ತುಂಬ ಗಟ್ಟಿ ಕೂಡ ಉಂಟು. ತಳ ಅಂತೂ ಇಟ್ಕೊಳ್ಳೋ ಚಾನ್ಸೇ ಇಲ್ಲ ಇದರಲ್ಲಿ. ಹಾಗೆ ಇದರ ಹ್ಯಾಂಡ್ ಕೂಡ ತುಂಬ ಚೆನ್ನಾಗಿದೆ, ಮತ್ತು ಲಿಡ್ ಕೂಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಏನಾದರೂ ಲೀಕೇಜ್ ಆದರೆ ಸಹ ಇಲ್ಲಿ ಸೈಡಲ್ಲೆಲ್ಲ ಜಲ್ಲದಾಗೆ ನಡುವಲ್ಲಿ ಒಂದು ಕೊಟ್ಟಿದ್ದಾರೆ, ಅದಕ್ಕೆ ಶೇಪ್ ಮಾಡಿ. ಇವಾಗ ನಾನು 5 ಲೀಟರ್ನ ಕುಕ್ಕರನ್ನು ತೋರಿಸ್ತಾ ಇದ್ದೇನೆ. ಇದು ಮಾತ್ರ ನಾವು ಸ್ಟೀಲ್ ತಗೊಳ್ಳಿಲ್ಲ, ನಾರ್ಮಲ್ ಇರುವ ಕುಕ್ಕರೇ ತಗೊಂಡದಂದರೆ ಏನು ಇಂಡೋಲಿಯಮ್ ಎಲ್ಲ ಬರ್ತದಲ್ಲ ಅದೇ ರೀತಿಯ ಕುಕ್ಕರ್ ಇದು. ನಮ್ಮಲ್ಲಿ ಆಲ್ರೆಡಿ ಕುಕ್ಕರ್ ತುಂಬಾ ಇತ್ತು, ಆದರೆ ನನಗೆ 3 ಲೀಟ್ರದ್ದು ತುಂಬ ಪ್ರಾಬ್ಲಮ್ ಕೊಡ್ತಿತ್ತು. ಅದಕ್ಕೋಸ್ಕರ ನಾನು 3 ಲೀಟ್ರ್ ಮತ್ತು 5 ಲೀಟ್ರ್ ಒಂದು ತಗೊಂಡು ಬರುವ ಅಂತ ಹೇಳಿ ಇವರ ಹತ್ರ ಹೇಳ್ತಾ ಇದ್ದೆ. ಹಾಗೆ ಇವರು ತಗೊಂಡು ಬಂದು ಕೊಟ್ಟದ್ದು ನನಗೆ. ಇದರದ್ದು ಬಿಲ್ಲಿಗೆ ನಮಗೆ ಮತ್ತು ಕೂಡ 4 ಲಕ್ಕಿ ಕೂಪನನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಏನಾದರೂ ಲಕ್ಕಿಯಲ್ಲಿ ಬಂದರೆ ಒಳ್ಳೊಳ್ಳೆ ಐಟಮ್ಸ್ ಇದೆ. ಇವಾಗ ಈ ಕುಕ್ಕರಲ್ಲಿ ನಾನು ಒಂದು ಹುರುಳಿಕಾಳಿನ ಸಾರು ಮಾಡುವ ಅಂತ ಹೊರಟೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದು ಅರ್ಧ ಚಮಚ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸಿಡಿದ ನಂತರ ನಾನೀಗ ಒಂದು 4 ರಿಂದ 5 ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇದಾದ ನಂತರ ಇದಕ್ಕೆ ಒಂದು ಟೊಮೆಟೊ ಹಣ್ಣನ್ನು ಕೂಡ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಸಿಂಪಲ್ಲಾಗಿ ಈ ಹುರುಳಿಕಾಳಿನ ಸಾರನ್ನು ಮಾಡ್ತಿರೋದು. ನಾನು ಒಂದು ಸತಿ ಮೊಳಕೆ ಹುರುಳಿಕಾಳಿನ ಪಲ್ಯ ರೆಸಿಪಿಯನ್ನು ಮಾಡಿ ಹಾಕಿದ್ದೇನೆ, ಬೇಕಂದರೆ ನೀವು ಚೆಕ್ ಮಾಡ್ಕೊಳ್ಬೋದು. ನೋಡಿ, ಇದೀಗ ಬಿಸಿ ಇರುವಾಗ ನಾವು ಈ ರೀತಿ ಸ್ಟಿಕ್ಕರ್ ಏನಾದರೂ ಇದ್ದರೆ ತೆಕ್ಕೊಂಡ್ರೆ ತುಂಬ ಚೆನ್ನಾಗಿ ಎದ್ದು ಬರ್ತದೆ. ಅದರ ಗಮ್ಮೆಲ್ಲ ಅದರಲ್ಲಿ ಅಂಟಿಕೊಳ್ಳೋದಿಲ್ಲ. ಹಾಗೆ ನಾನು ಬಿಸಿ ಉಂಟು ಅಂತ ತೆಗೆದೆ ಅದನ್ನು. ಈಗ ನಾನು ನೆನೆಸಿಟ್ಟ ಹುರುಳಿಕಾಳನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದೇನು ಮೊಳಕೇನು ಬರಲಿಲ್ಲ, ಬರೀ ನೆನೆಸಿಟ್ಟಿರೋದು ಹುರುಳಿಕಾಳನ್ನು. ಅಪರೂಪಕ್ಕೆ ನಾವು ಕಾಳನ್ನೆಲ್ಲ ತಿನ್ನಬೇಕು ಅನಿಸುವಾಗ ಗ್ಯಾಸ್ಟ್ರಿಕ್ ಆಗ್ತದೆ ಅಂತಿದ್ದರೆ ಈ ರೀತಿ ಹುರುಳಿಕಾಳು ತುಂಬ ಒಳ್ಳೆಯದು ಶರೀರಕ್ಕೆ. ಅದನ್ನು ಇಲ್ಲಿ ನಾನು ಮಾಡ್ತಾ ಇರೋದು. ಇವಾಗ ರುಚಿಗೆ ನಾನು 1 ಚಮಚದಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಂಡೆ, ಹಾಗೆ ಒಂದು ಚಿಟಿಕೆಯಷ್ಟು ಅರಶಿನ, ಮತ್ತು ನಾನಿಲ್ಲಿ ಖಾರಕ್ಕೆ ಸಾರು ಹುಡಿಯನ್ನು ಸೇರಿಸ್ಕೊಂಡದ್ದು. ನೀವು ಖಾರಕ್ಕೆ ಬೇಕಂದರೆ ಖಾರ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು, ಸಾರು ಹುಡಿ ಇಲ್ಲ ಅಂತಾದರೆ, ಅಥವಾ ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ನಾನು ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು 4 ರಿಂದ 5 ವಿಷಲ್ ಬರೋ ತನಕ ಹಾಗೆಯೇ ಬಿಡ್ತಾ ಇದ್ದೇನೆ. ಇದು ತುಂಬ ಬೇಗ ಆಗಿದೆ, ಅಂದರೆ ಹೊಸ ಕುಕ್ಕರ್ ಬೇರೆ, ಏನು ಲೀಕೇಜ್ ಕೂಡ ಆಗಲಿಲ್ಲ. ಇವಾಗ ಒಂದು 4 ರಿಂದ 5 ವಿಷಲ್ ಆಗಿದೆ. ಇವಾಗ ನಮಗೆ ರುಚಿಯಾದ ಸಾರು ಕೂಡ ರೆಡಿಯಾಗಿದೆ. ನಾನಿಲ್ಲಿ ಹುಣಸೆ ಹಣ್ಣಿನ ಹುಳಿ ಹಾಗೆ ಬೆಲ್ಲ ಕೂಡ ಏನು ಹಾಕಲಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು. ಅಂದರೆ ನನಗಿಲ್ಲಿ ಹುಳಿಗೆ ಟೊಮೆಟೊ ಹಣ್ಣೆ ಸಾಕಾಗಿದೆ, ಮತ್ತು ಬೆಲ್ಲ ಬೇಡ ಅಂತ ಅನಿಸಿತ್ತು. ನಾನೊಂದು ಈರುಳ್ಳಿ ಪ್ರಮಾಣವನ್ನು ಜಾಸ್ತಿ ಹಾಕ್ಕೊಂಡಿದ್ದೆಲ್ಲ, ಹಾಗಾಗಿ ಇವಾಗ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಇಲ್ಲಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಬೇಕಂದರೆ ನೀವು ಇದನ್ನು ಡ್ರೈ ಮಾಡಿಕೊಂಡು ಪಲ್ಯ ರೀತಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿದನ್ನು ಈ ರೀತಿ ನೀರು ಮಾಡಿಕೊಂಡು ಸಾರು ರೀತಿಯೇ ಉಪಯೋಗಿಸ್ತಾ ಇದ್ದೇನೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.